ಬಾಸ್ ಸೀಸನ್ 10 ಕನ್ನಡ ನಡೀತಿದೆ, ಏನು ಅನಿಸುತ್ತೆ ನಿಮಗೆ? ಸರ್, ಬಿಗ್ ಬಾಸ್ ನನಗೆ ಫಸ್ಟ್ 4 ಸೀಸನ್ ಬಂದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಈಗ ಬರ್ತಿರೋ ಸೀಸನ್ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಯಾಕಂದರೆ ಎಲ್ಲರೂ ಅವರಿಗೆ ಬೇಕಾದಾಗೆ ಆಡ್ತಿದ್ದಾರೆ. ಅಂದರೆ ಹೊರಗಡೆ ಹೇಗಿರಬೇಕು ಆ ರೀತಿ ಒಳಗಡೆ ಇರುವಾಗ ಆಡ್ತಿಲ್ಲ ಅವರು. ಹೊರಗಡೆ ಅವರು ಬೇಕಾದಾಗ ಬಿಟ್ಟಾಗಿದ್ದಾಗ ಆಡ್ತಾರೆ, ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಲ್ಲ. ಮತ್ತು ಇವಾಗ ಹಿಂದೆ ಸೀಸನ್ ನೋಡಿದರೆ ಇದಕ್ಕಿಂತ ಅದೇ ಬೆಟರ್ ಅನ್ನಿಸ್ತದೆ. ಇನ್ನೂ ಸೀಸನ್ ಮತ್ತು ಗೇಮ್ನೆಲ್ಲ ಕೊಡ್ತಾರೆ, ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡಬೇಕು. ಮತ್ತು ಈ ಸೀಸನಲ್ಲಿ ನನಗೆ ವಿನಯ್ ಗೌಡ ಅವರು ಇನ್ನೂ ಒಂದು ಆಸೆ ಇದೆ. ಯಾಕಂದರೆ ಅವ್ರು ಯೂಸ್ ಮಾಡೋ ಪದ ಆಗಿರ್ಬೋದು, ಜನರಲಾಗಿ ಎಲ್ಲರೂ ಮನೇಲಿ ಯೂಸ್ ಮಾಡ್ತಾರೆ ಸರ್. ಅದನ್ನು ಅದೆಲ್ಲ ಅಫೆನ್ಸಿವ್ ಆಗಿ ತಗೊಳ್ಬಾರ್ದು. ಮತ್ತು ಕ್ಷಮೆ ಕೊಡಬೇಕು, ತಪ್ಪು ಮಾಡಿದವ್ರಿಗೆ ಕ್ಷಮೆ ಅಂತೂ ಇದ್ದೇ ಇರುತ್ತೆ. ಸೊ ಕೊಟ್ಟರೆ ಒಳ್ಳೆಯದು. ಮತ್ತು ಸಂಗೀತ ಅವರು ಆದಷ್ಟು ಬೇಗ ಔಟ್ ಆಗಬೇಕು ನನ್ನ ಆಸೆ ಸರ್. ಯಾಕಂದರೆ ತುಂಬ ಗಾಂಚಲಿದೆ, ತುಂಬ ತಿಕ್ಕವ್ರು ಸರ್ ಅವರು. ಈಗ ಸಂಗೀತ ಅವ್ರಿಗೆ ಗಾಂಚಲಿ ಜಾಸ್ತಿನ, ಯಾಕೆ ಸರ್? ಸರ್ ಏನು ಸರ್ ನೀವು ನೋಡಲ್ವಾ? ಅದೇ ಏನಂದರೆ ಒಂದು ಏನಾದರೂ ಹಿಡ್ಕೊಂಡ್ರೆ ಅದನ್ನೇ ಚಿಂಗಮ್ ಆಗ್ದಾಗೆ ಅಗಿತಾ ಇರ್ತಾರೆ. ಸೊ ಅದಿಷ್ಟ ಆಗಲ್ಲ ನನಗೆ. ಮತ್ತು ವಿನಯ್ ಅವ್ರದ್ದು ಏನಂದರೆ ಬಿಗ್ ಬಾಸ್ ಆಟನೇ ಹಾಗೆ ಸರ್. ಅವ್ರು ಹೇಗೆ ಆಡ್ತಿದ್ದಾರೆ ಹಾಗೆಯೇ ಆಡಬೇಕು. ಸುಮ್ಮನೆ ಇದ್ದರೆ ಬಿಗ್ ಬಾಸ್ ಯಾಕೆ ಹೋಗಬೇಕು? ಒಳಗಡೆ ಏನಾದರೂ ಅವರಿಗೆ ಬೇಕಾದಾಗ ಇರಬೇಕು ಅಂದರೆ ಹೋಗಬೇಕು ಅಷ್ಟೇ. ಅವರು ಹೊರಗಡೆ ಹೇಗಿದ್ದಾರೆ ಹಾಗೆ ಇದ್ದಾರೆ, ಇರಲಿ ಬಿಡಿ, ಏನಾಯಿತು, ನಾವು ಸಪೋರ್ಟ್ ಮಾಡೋಣ ಸರ್. ಈಗ ಡ್ರೋನ್ ಪ್ರತಾಪ್ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರು ಜನಗಳಿಗೆ ಚೆಳ್ಳೆಯನ್ನು ತಿನ್ನಿಸಿದ್ದಾರೆ. ಈಗ ಜನಗಳಿಗೆ ಗೊತ್ತಾಗಿದೆ ಅವ್ರು ಹೇಗೆ ಅಂತ. ಸುಮ್ಮನೆ ಯಾಕೆ ಅವ್ರನ್ನ ಎಂಕರೇಜ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ತಪ್ಪು ಮಾಡಿದವ್ರಿಗೆ ಕ್ಷಮೆ ಇದೆ ಅಂತ ಹೇಳ್ತಾರೆ, ಬಟ್ ಇದು ಗೊತ್ತಿರೋ ತಪ್ಪು. ಸಣ್ಣ ಮಕ್ಕಳೇನು ಮಾಡಿದ ತಪ್ಪಲ್ಲ ತಾನೇ, ಒಬ್ಬ ಮೆಚುರಿಟಿಗೆ ಬಂದವನು ಮಾಡಿದ ತಪ್ಪು. ಸೊ ಅವನು ತಲೆಯಲ್ಲಿ ಇಟ್ಕೊಂಡೇ ಅವ್ನು ಮಾಡಿರೋ ತಪ್ಪು, ಇಂಟೆನ್ಷನ್ಲಿ ಮಾಡಿರೋ ತಪ್ಪು ಅದು. ಸೊ ಐ ಥಿಂಕ್ ಪ್ರತಾಪ್ ಬಿಗ್ ಬಾಸಿಗೆ ಕರೆಕ್ಟ್ ಆದ ಕಂಟೆಸ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತೀನಿ ಸರ್. ಅವನು ಬರೀ ಇವರು TRPಗೋಸ್ಕರ ಮಾತ್ರ ಅವನು ಸೇರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸಂತೋಷ್ ಇದ್ದಾರೆ, ವರ್ತೂರ್ ಸಂತೋಷ್, ಅವ್ರ ಬಗ್ಗೆ ಹೇಳಿದವ್ರೆ? ಸರ್, ವರ್ತೂರ್ ಸಂತೋಷ್ ಅವರು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ಗೆ ಬರಲೇಬಾರ್ದು ಸರ್. ತುಂಬ ಒಳ್ಳೆ ಮನುಷ್ಯ. ಮತ್ತು ಈ ಹಳ್ಳಿಕಾರನು ಈ ಹಸು ಬ್ರೀಡ್ ಇದೆ, ಅದ್ರ ಬಗ್ಗೆ ತುಂಬ, ಅದು ಇಂಡಿಯನ್ ಬ್ರೀಡ್ ಅದು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರು ಏನು ಆಸಕ್ತಿ ಇಟ್ಕೊಂಡು ಅದರ ಹಿಂದೆ ಹೋಗ್ತಿದ್ದಾರೆ. ರೈತರ ಮಗ ಅಂತ ಹೇಳ್ತಾರೆ, ರೈತರಾಗಿದ್ದಾರೆ, ತುಂಬ ಒಳ್ಳೆಯ ವಿಷಯ. ಅದನ್ನೇ ಮುಂದುವರಿಸ್ಕೊಂಡಿದ್ರೆ ಒಳ್ಳೆ ಇತ್ತು. ಇದೆಲ್ಲ ಈ ಸೆಲೆಬ್ರಿಟಿ ಆಗೋದೆಲ್ಲ ಬೇಡ ಆಯಿತು. ಅಂದರೆ ಜನರಿಗೆ ನಾರ್ಮಲ್ ಆಗಿರೋ ಜೀವನನೇ ಇಷ್ಟ. ಈಗ ಹೋಗಿ ಇನ್ನು ಸೆಲೆಬ್ರಿಟಿ ಆದಮೇಲೆ ಅವರಿಗೆ ಅದು ಕಷ್ಟ ಆಗ್ಬೋದು ಅಡ್ಜಸ್ಟ್ ಆಗಲಿಕ್ಕೆ. ಸರ್, ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು, ಯಾಕೆ ಸರ್? ನನ್ನ ಪ್ರಕಾರ ವಿನಯ್ ಗೌಡ ಅವರು ವಿನ್ ಆಗಬೇಕು ಸರ್. ಯಾಕೆ ಸರ್? ಅವರ ಆಟ ಆಡೋದೇ ಕರೆಕ್ಟಾಗಿದೆ ಸರ್. ಏನಂದರೆ ನಾವು ಸುಮ್ಮನೆ ಹೀಗೆ ಮನೇಲಿ ಹೇಗಿದ್ದೇವೆ ನಾವು ಹಾಗೆ ಹೊರಗಡೆ ಇರಬೇಕು. ಆಯಪ್ಪ ಹೊರಗಡೆ ಇದ್ದಾಗೆ ಇದ್ದಾರೆ ಒಳಗಡೆ, ಸುಮ್ಮನೆ ಯಾಗೂ ಬಕೆಟ್ ಇದೆಯಲ್ಲ. ಮತ್ತು ಒಳಗಡೆ ಆಟ ಆಡೋದು ಹಾಗೆ ನರಿ ಥರನೇ ಆಡಬೇಕು ಬಿಗ್ ಬಾಸ್ನ. ಸುಮ್ಮನೆ ಎಲ್ರಿಗೂ ಒಳ್ಳೆಯನಾಗಬೇಕಾದ್ರೆ ಯಾಕೆ ಏನಾದರೂ ನಮಗೆ ನಮ್ಮ ಪ್ರಿನ್ಸಿಪಾಲ್ ಮಾಡಿ ತೋರಿಸ್ಬೇಕಾದ್ರೆ ಬಿಗ್ ಬಾಸ್ಗೆ ಹೋಗಬೇಕು. ಸುಮ್ಮನೆ ಅವರಷ್ಟಕ್ಕೆ ಇರ್ಬೋದಲ್ಲ ಹೊರಗಡೆ. ಸೊ ಒಳಗಡೆ ಬಂದ ಮೇಲೆ ಆ ಆಟ ಹೇಗಿದೆ ಅದಕ್ಕೆ ಬೇಕಾದಾಗೆ ಆಡಬೇಕು. ಸೊ ವಿನಯ್ ಗೌಡ ಆಡ್ತಿರೋ ನನಗೆ ತುಂಬ ಇಷ್ಟ ಆಗಿದೆ. ಆಡಲಿ, ಅವರು ವಿನ್ ಆಗಬೇಕು ನನಗೆ ಆಸೆ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.